ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಇದು ಬುಧವಾರದ ಬ್ಲಾಗ್ ಆಗಿರುತ್ತೆ. ಬುಧವಾರ ಬೆಳಿಗ್ಗಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಬ್ಲಾಗನ್ನು. ಸೊ ಇವತ್ತು ಏನಿಲ್ಲ, ನೀರು ದೋಸೆನೂ ಎಗ್ ಬುರ್ಜಿ ಮಾಡೋದ್ರಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ಜಾಸ್ತಿ ಏನು ರೆಸಿಪಿ ಅಂತೇಳಿ ಏನು ಇನ್ಕ್ಲೂಡ್ ಮಾಡಿಲ್ಲ. ಒಂದು ಸಿಂಪಲ್ ಆಗಿರುವಂತಹ ಒಂದು ರೆಸಿಪಿ ಅದು, ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರ್ಬೋದು. ಅದನ್ನ ನಿಮಗೆ ಮುಂದೆ ಹೇಳ್ತೀನಿ ಏನು ಅಂತೇಳಿ. ಸೊ ಇವಾಗ ಏನು ನೀರು ದೋಸೆ ಹಾಕೋತಾ ಇದ್ದೀನಿ, ಅದರ ಜೊತೆಗೆ ಬುರ್ಜಿ ಮಾಡೋಣ ಅಂತೇಳಿ. ತುಂಬಾ ಚೆನ್ನಾಗಾಗುತ್ತೆ ಎಗ್ ಬುರ್ಜಿ ಜೊತೆಗೆ ನೀರು ದೋಸೆ. ಬಟ್ ನನಗೆ ಏನು ನೀರು ದೋಸೆ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಹಾಗಾಗಿ ಏನು ತಿಂತೀನಿ, ತಿನ್ನಲ್ಲ ಅಂತೇಳಿ ಅಲ್ಲ, ಒಂದು ತಿಂತೀನಿ ಅಷ್ಟೇ. ಬಟ್ ನನಗೆ ಜಾಸ್ತಿಯಾಗಿ ನೀರು ದೋಸೆ ಇಷ್ಟ ಅಲ್ಲ. ಇವಾಗಂತಲ್ಲ, ಚಿಕ್ಕವಳಿಂದನೇ ನನಗೆ ಏನು ನೀರು ದೋಸೆ ಅಷ್ಟೊಂದು ಇಷ್ಟ ಆಗಲ್ಲ, ಇಷ್ಟನೇ ಅಲ್ಲ. ಬೇರೆ ಏನೂ ಆಪ್ಷನ್ ಇಲ್ಲದೆ ಇದ್ದಾಗ ಒಂದು ತಿಂದುಬಿಡ್ತೀನಿ ಅಷ್ಟೇ. ಎಗ್ ಬುರ್ಜಿ ಮಾಡೋದು ಎಲ್ರಿಗೂ ಗೊತ್ತಿರುತ್ತೆ. ಬಟ್ ನಾನು ಯಾವ ಥರ ಮಾಡ್ತೀನಿ ಅಂದರೆ, ಏನು ಹಸಿರು ಮೆಣಸಿನ್ಕಾಯಿನೂ ಈರುಳ್ಳಿನ ಚೆನ್ನಾಗಿ ಚಾಪ್ ಮಾಡ್ಕೋತೀನಿ. ನಂತರ ಎಣ್ಣೆ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಳಲ್ಲ, ಸಾಫ್ಟಾಗಿ ಮಾಡಲ್ಲ, ಒಂದು ಸ್ವಲ್ಪ ಫ್ರೈ ಮಾಡ್ಕೋತೀನಿ ಅಷ್ಟೇ. ಈರುಳ್ಳಿ ಎಲ್ಲ ಸ್ವಲ್ಪ ಕ್ರಂಚಿಯಾಗಿಯೇ ಇರುತ್ತೆ. ಅದಕ್ಕೆ ಖಾರದ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲ ಪುಡಿ ಹಾಕ್ಕೋತೀನಿ. ಗರಂ ಮಸಾಲ ಪುಡಿ ಸ್ವಲ್ಪ ಹಾಕ್ಕೊಳ್ಳೋದಷ್ಟೇ. ಆಮೇಲೆ ಪೆಪ್ಪರ್ ಪೌಡರ್ ಇದೆಯಲ್ವ, ಅದನ್ನು ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ನಂತರ ಎಗ್ ಇದೆಯಲ್ವ, ಅದನ್ನು ಕ್ರ್ಯಾಕ್ ಮಾಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ನಾನು ಈ ಥರ ಮಾಡ್ಕೊಳ್ಳೋದು. ಫೈನಲಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೋತೀನಿ. ಕೆಲವರು ಟೊಮೆಟೊ ಹಣ್ಣು ಹಾಕೋತಾರೆ. ಆಮೇಲೆ ಏನು ಖಾರದ ಪುಡಿ ಏನು ಹಾಕಲ್ಲ, ಬರೀ ಹಸಿರು ಮೆಣಸಿನ್ಕಾಯಿ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮಾಡ್ತಾರೆ. ಕೆಲವರು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಬಟ್ ನಾನು ಮಾಡೋ ರೀತಿ ಈ ಥರ ಆಗಿರುತ್ತೆ. ಸ್ವಲ್ಪ ಖಾರದ ಪುಡಿನೂ ಹಾಕೋತೀನಿ ಹಸಿರು ಮೆಣಸಿನ್ಕಾಯಿ ಹಾಕಿದ್ರೂ. ಸೊ ಇಲ್ಲಿ ನನ್ನ ಮಗಳು ಬೆಳಿಗ್ಗೆನೇ ಬಂದಿದ್ಲು ಅಮ್ಮನ ಮನೆಯಿಂದ ಇಲ್ಲಿಗೆ. ಅಂದರೆ ಅಲ್ಲಿ ಬಟ್ಟೆ ಇತ್ತಿಲ್ಲ ಅವಳಿಗೆ ಸ್ನಾನ ಮಾಡಿ ಹಾಕೋದಕ್ಕೆ ಅಂತೇಳಿ. ಸೊ ಮನೆಗೆ ಬಂದು ಸ್ನಾನ ಎಲ್ಲ ಮಾಡ್ಕೊಂಡಿದ್ದಾಳೆ ಇವಾಗ ಬೆಳಿಗ್ಗೆನೇ. ಇವಾಗ ಏನು ಬಟ್ಟೆ ಅಲ್ಲಿ ರಾಶಿ ಬಿದ್ದಿತ್ತು. ಸೊ ಅದನ್ನು ಇಲ್ಲಿ ಮಡಚಿ ಇಡ್ತಾ ಇದ್ದಾಳೆ. ಏಜ್ ಚಿಕ್ಕದೇ, ಕೆಲಸ ಮಾಡೋ ಏಜ್ ಏನಲ್ಲ. ಸೊ ಆದ್ರೂ ಏನು ಚಿಕ್ಕ ಕೆಲಸ ಇವಾಗಲೇ ಸ್ವಲ್ಪ ಕೊಟ್ಟರೆ ಮಕ್ಕಳು ಮುಂದ್ಗಡೆ ಕೆಲಸ ಮುಂದೆ ಕೆಲಸ ಮಾಡ್ಕೋತಾರೆ ಅಂತೇಳಿ ಒಂದೊಂದೇ ಕೆಲಸನ ಕೊಡ್ತೀನಿ ಅಷ್ಟೇ. ಸೊ ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಆಗಿದೆ. ನನ್ನ ಮಗಳೂ ಬ್ರೇಕ್ಫಾಸ್ಟ್ ಎಲ್ಲ ತಿಂದು ತಕ್ಷಣವೇ ಅಮ್ಮನ ಮನೆಗೆ ಓಡಿ ಹೋದ್ಲು. ಇವಾಗ ನಾನಿಲ್ಲಿ ಮನೆಯದು ಕೆಲಸನೂ ಕಂಪ್ಲೀಟ್ ಆಗಿದೆ. ಇವಾಗ ನಾನಿಲ್ಲಿ ಏನು ಅನ್ನ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಬಾಯ್ಲ್ಡ್ ರೈಸ್ ಗೊತ್ತಿದೆಯಲ್ವ, ಬೇಯೋದು ಲೇಟು. ವೈಟ್ ರೈಸ್ ಆದರೆ ಟೆನ್ಷನ್ ಇರಲ್ಲ, ಊಟ ಮಾಡೋದಕ್ಕಿಂತ ಒಂದು ಅರ್ಧ ಗಂಟೆ ಮೊದಲು ಮಾಡಿದರೆ ಆಗುತ್ತೆ. ಬಟ್ ಬಾಯ್ಲ್ಡ್ ರೈಸ್ ಗೊತ್ತಿದೆಯಲ್ವ, ಅದು ಬೇಯೋದಕ್ಕೆ ಎಷ್ಟೊಂದು ಟೈಮ್ ಹಿಡ್ಕೊಳ್ಳುತ್ತೆ ಅಂತೇಳಿ. ಸೊ ಅದಕ್ಕೋಸ್ಕರ ಇವಾಗ ಇದನ್ನು ಬೇಯಿಸಿ ರೈಸ್ ಇದು ಪಾಟ್ ಇದೆಯಲ್ವ, ಅದರಲ್ಲಿ ಇಡ್ತೀನಿ. ಇವಾಗ ಗ್ಯಾಸಲ್ಲಿ, ಅಂದರೆ ಇವಾಗಂತಲ್ಲ, ಇದು ಗ್ಯಾಸ್ ಬಂದಾದ್ಮೇಲೆ ಅಂತಲ್ಲ, ಫಸ್ಟಿಂದನೇ ಎಲ್ಲರೂ ಯೂಸ್ ಮಾಡ್ತಾ ಇರೋದು ಗ್ಯಾಸನ್ನು ಏನು ಸೇವ್ ಮಾಡೋದಕ್ಕೋಸ್ಕರ ಅಂತೇಳಿ. ಇವಾಗಂತೂ ತುಂಬಾ ಏನು ಈಸಿ ಆಗುತ್ತೆ. ಯಾಕೆಂದರೆ ಇವಾಗಂತೂ ಗೊತ್ತಿದೆಯಲ್ವ, ಗ್ಯಾಸಿಗೆಲ್ಲ ಎಷ್ಟೊಂದು ಪ್ರಾಬ್ಲಮ್ ಆಗ್ತಾ ಇದೆ ಅಂತೇಳಿ. ತುಂಬ ಕಡೆ ಏನು ಹೋಟೆಲ್ಗಳೆಲ್ಲ ಕ್ಲೋಸ್ ಆಗಿದೆ. ನಾವು ಮೊನ್ನೆ ನೋಡುವಾಗ ಈ ಥರ ತುಂಬ ಹೋಟೆಲ್ಗಳೆಲ್ಲ ಕ್ಲೋಸ್ ಇತ್ತು. ಪಾನಿಪುರಿ ಅವ್ರದ್ದು ಈ ಥರದ್ದೆಲ್ಲ ತುಂಬ ಕ್ಲೋಸ್ ಇತ್ತು. ಸೊ ಇವಾಗ ರೈಸನ್ನೆಲ್ಲ ನಾನಿಲ್ಲಿ ಪಾಟಲ್ಲಿ ಇಟ್ಟಿದ್ದೀನಿ ಬೇಯೋದಕ್ಕೆ ಅಂತೇಳಿ. ಮಧ್ಯಾಹ್ನ 1 ಗಂಟೆ ಆಗುವಾಗ ಕರೆಕ್ಟಾಗಿ ಬೆಂದು ಸಿಗುತ್ತೆ. ಸೊ ಇವಾಗ ನಂದು ಸ್ನಾನ ಎಲ್ಲ ಆಗಿದೆ. ಒಬ್ಬಳೇ ಇರ್ತೀನಿ. ಬೆಳಿಗ್ಗೆನೇ ಅಮ್ಮನ ಮನೆ ಹೋದರೆ ಹೋಗ್ತೀನಿ. ಈ ಥರ ಮಧ್ಯಾಹ್ನ ಆದಮೇಲೆ ಸ್ವಲ್ಪ ಬಿಸಿಲು ಬಂದಾದಮೇಲೆ ಏನು ಅಮ್ಮನ ಮನೆ ಹೋಗೋದಕ್ಕೇ ಏನು ಬೇಜಾರಾಗುತ್ತೆ. ಯಾಕೆಂದರೆ ತುಂಬ ಬಿಸಿಲಿದೆ, ಹೊರಗಡೆಯಿಂದ ಆ ಕಡೆಯಿಂದಾಗಿ ಹೋಗಬೇಕು, ಆಮೇಲೆ ಹೋಗಿ ಬರಬೇಕು ವಾಪಸ್ಸು. ಅದಕ್ಕೋಸ್ಕರ ಹೋಗೇ ಇಲ್ಲ. ಇವಾಗೊಂದು 3 ಡೇಸ್ ಆಯಿತು ಅಮ್ಮನ ಮನೆ ಹೋಗಿಲ್ಲ. ಇವತ್ತು ಹೋಗಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ, ನೋಡೋಣ ಏನಾಗುತ್ತೆ ಅಂತೇಳಿ. ಸೊ ಅಲ್ಲಿ ನನ್ನ ತಂಗಿರು ಕೂತಿದ್ರು ಅಮ್ಮನ ಮನೆ ಹತ್ರ. ಗೊತ್ತಿದೆಯಲ್ವ, ನಮ್ಮ ಮನೆಯಿಂದ ಅಮ್ಮನ ಮನೆಗೆ ಕಾಣಿಸುತ್ತೆ. ನಾನು ಈ ಥರ ಕುಡಿತಾ ಇದ್ದೀನಲ್ವ, ಅವ್ರೇನೋ ಜ್ಯೂಸ್ ಏನೋ ಕುಡಿತಾ ಇರೋದು ಅಂತೇಳಿ. ಬಟ್ ನಾನು ಕೋಲ್ಡ್ ಆಗಿರುವಂತಹ ಏನು ನೀರು ಕುಡಿತಾ ಇರೋದಷ್ಟೇ. ಅವ್ರು ಅಂದ್ಕೊಂಡಿರೋದು ಜ್ಯೂಸ್ ಕುಡಿತಾ ಇದ್ದೀನಿ ಅಂತೇಳಿ. ಅದಕ್ಕೆ ತಗೋಬಾ ಅಂತೇಳಿ ಹೇಳ್ತಾ ಇದ್ರು. ಸೊ ಅವ್ರಿಗೇನೆ ತೋರಿಸಿ ಕುಡಿತಾ ಇದ್ದೆ ಜ್ಯೂಸ್ ಅಂತೇಳಿ. ಸೊ ಇವತ್ತು ನಾನು ಏನು ನನಗಿವತ್ತು ಚಿಕನ್ ಇದೆ. ಬಟ್ ಇವತ್ತು ಚಿಕನ್ ಮಾಡೋದು ಬೇಡ ಅಂತೇಳಿ ನಾನಿವತ್ತು ಸಿಂಪಲ್ಲಾಗಿ ಆಲೂಗಡ್ಡೆ ಇದೆಯಲ್ವ, ಅದರದ್ದು ಏನು ಪಲ್ಯ ಥರ ಮಾಡ್ತಾರೆ. ಪಲ್ಯ ಅಂದರೆ ಸ್ವಲ್ಪ
ಗ್ರೇವಿ ಥರನೂ ಇರುತ್ತೆ, ಸ್ವಲ್ಪ ತೆಳು ಥರನೂ ಬರುತ್ತೆ, ತುಂಬ ಚೆನ್ನಾಗಾಗುತ್ತೆ. ಮಧ್ಯಾಹ್ನ ಟೈಮಲ್ಲಿ ಏನು ಊಟದ ಜೊತೆಗೆ ತುಂಬಾ ಚೆನ್ನಾಗಾಗುತ್ತೆ. ಒಂದೊಂದು ಸಲ ಈ ಸಾರೆಲ್ಲ ಬೇಡ ಅಂತೇಳಿ ಅನ್ನುವಾಗ ಈ ಥರದ್ದು ಮಾಡಿ ಇದ್ರಲ್ಲಿ ನಾವು ಏನು ಹೊಟ್ಟೆ ತುಂಬ ಊಟ ಮಾಡ್ಕೋಬೋದು. ಸೊ ಅದನ್ನು ನಾನು ಇಲ್ಲಿ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಏನು ಆಲೂಗಡ್ಡೆ ಇದೆಯಲ್ವಾ ಅದನ್ನು ಪೀಲ್ ಮಾಡ್ಕೋತಾ ಇದ್ದೀನಿ. ಇದು ರಂಜಾನಲ್ಲಿ ತಗೊಬಂದಿರೋ ಆಲೂಗಡ್ಡೆ. ರಂಜಾನ್ ಅಂದರೆ ಲಾಸ್ಟಲ್ಲಿ ತಗೊಬಂದಿರೋದು. ರಂಜಾನಲ್ಲಂತೂ ಚೆನ್ನಾಗಿ ಯೂಸ್ ಆಗ್ತಾಯಿತ್ತು. ಎಷ್ಟೊಂದು ಆಲೂಗಡ್ಡೆ ಯೂಸ್ ಆಗ್ತಾಯಿತ್ತು ಅಂದರೆ ಅಷ್ಟೊಂದು ಆಲೂಗಡ್ಡೆ ಯೂಸ್ ಆಗ್ತಾಯಿತ್ತು. ಬಟ್ ರಂಜಾನ್ ಆದಮೇಲೆ ನಾನು ಯಾವುದೇ ಥರದ ಸ್ನ್ಯಾಕ್ಸ್ ಏನೂ ಮಾಡಿಲ್ಲ ಆಲೂಗಡ್ಡೆಯಿಂದ. ಬೇಡ ಅಂತೇಳಿ ಅನಿಸುತ್ತೆ. ಏನು ರಂಜಾನಲ್ಲೇ ಜಾಸ್ತಿ ತಿಂದಿದ್ದೀವಿ ಏನು ಸ್ನ್ಯಾಕ್ಸ್ ಐಟಮ್ಸು, ಆಯಿಲ್ ಐಟಮ್ಸ್ ಎಲ್ಲ. ಸೊ ಅದಕ್ಕೋಸ್ಕರ ಇವಾಗ ಬೇಡ ಅಂಥೇಳಿ ಏನು ನಾವು ಏನು ಸಾರಿಗೆನೇ ಹಾಕೊಳ್ಳೋದು ಜಾಸ್ತಿ ಆಗುತ್ತೆ ಎಣ್ಣೆ. ಅದ್ರ ಜೊತೆಗೆ ಈ ಥರ ಸ್ನ್ಯಾಕ್ಸ್ ಐಟಮನ್ನು ಬೇಡ ಅಂತೇಳಿ ನಾನು ಮಾಡೇ ಇಲ್ಲ. ಸೊ ಅದೇ ಹಾಗೇ ಇತ್ತು ಆಲೂಗಡ್ಡೆ. ಸೊ ಅದನ್ನು ಇವತ್ತು ನಾನು ಆಲೂಗಡ್ಡೆದು ಪಲ್ಯ ಥರ ಮಾಡೋದಂತೇಳಿ ಮಾಡ್ತಾ ಇದ್ದೀನಿ. ಇವಾಗ ಈ ಆಲೂಗಡ್ಡೆನ ಚಿಕ್ಕದಾಗಿ ಚಾಪ್ ಮಾಡ್ಕೋಬೇಕು. ನಂತರ ಅದನ್ನು ಒಂದು ಏನು ಕುಕ್ಕರಿಗೆ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ನಾನು ಏನು ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಒಂದು ಈರುಳ್ಳಿ, ಒಂದು 4-5 ಹಸಿರು ಮೆಣಸಿನ್ಕಾಯಿ, ಆಮೇಲೆ ಒಂದು ಟೊಮೆಟೊ ಹಣ್ಣು, ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೋತಾ ಇದ್ದೀನಿ. ಇಲ್ಲಿ ಅರಿಶಿನ ಪುಡಿ ಬೇಕು ಅಂತೇಳಿ ಏನಿಲ್ಲ, ವೈಟಾಗಿ ಇದ್ದರೆ ಆಗುತ್ತೆ. ಬಟ್ ನಾನಿಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅಂದಮೇಲೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ನಾನು ಬೇಯೋದಕ್ಕೆ ಇಡ್ತೀನಿ. ನಂತರ ಇದಕ್ಕೆ ಸಿಂಪಲಾಗಿ ಒಗ್ಗರಣೆ ಕೊಡೋದು ನಾನು ನಿಮಗೆ ಹೇಳ್ತೀನಿ. ಅಷ್ಟಕ್ಕೆ ಇವಾಗ ಇದನ್ನು ಬೇಯೋದಕ್ಕಿಟ್ಟು ಏನು ನಮಾಜ್ ಮಾಡ್ಕೊಂಡು ಬರೋಣ ಅಂತೇಳಿ, ಯಾಕೆಂದರೆ ಟೈಮ್ ಆಯಿತು, ಅಜಾ ಆಗ್ತಾಯಿತ್ತು. ಸೊ ಇವಾಗ ಏನು ಇದನ್ನು ಬೇಯೋದಕ್ಕೆ ಇಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಇದು. ಮಧ್ಯಾಹ್ನ ಹೊತ್ತು ಏನು ಬಾಯ್ಲ್ಡ್ ರೈಸ್ ಜೊತೆಗೆ ಇದನ್ನು, ಆಮೇಲೆ ಒಂದು ಆಮ್ಲೆಟ್ ಏನಾದರೂ ಇದ್ದರೆ ತುಂಬಾ ಚೆನ್ನಾಗಾಗುತ್ತೆ. ನಾನು ನಿನ್ನೆ ಹೇಳಬೇಕಂದ್ರೆ ಮಧ್ಯಾಹ್ನ ತುಂಬ ಹೊಟ್ಟೆ ತುಂಬ ತಿಂದಿದ್ದೀನಿ. ನನಗೆ ಇವಾಗಂತೂ ಚಿಕನ್ನು ನೋಡಿದ್ರೇ ಬೇಡ ಅಂತೇಳಿ ಅನ್ನಿಸ್ತಾ ಇದೆ. ಚಿಕನ್ನೇ ಮಾಡೋದು ಬೇಡ ಅಂತೇಳಿ ಬೇರೆ ಏನು ತಿನ್ನೋದು ಅಂತಲೇ ಗೊತ್ತಾಗ್ತಾಯಿಲ್ಲ, ಏನು ತಿನ್ನಬೇಕು ಅಂತೇಳಿ. ಯಾಕಂದರೆ ಅಷ್ಟೊಂದು ಬೇಜಾರಾಗ್ತಾಯಿದೆ ಸಾರು ಅಂತ ಹೇಳಿದರೆ. ಸೊ ಮೊನ್ನೆ ನಾನು ತಿಳಿ ಸಾರು ಥರ ಮಾಡಿದ್ದೆ. ಇವತ್ತು ಅದೇ ಇದು ಆಲೂಗಡ್ಡೆದು ಮಾಡ್ತಾಯಿದ್ದೀನಿ. ನೋಡೋಣ ನಾಳೆ ಏನಾಗುತ್ತೆ ಅಂತೇಳಿ. ಸೊ ಇವಾಗ ನೋಡಿ ಇದು ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕಿನಲ್ಲಿ ಕಾಯಿ ತುರಿ ಇದೆಯಲ್ವ ಅದನ್ನು ಹಾಕ್ಕೋತಾ ಇದ್ದೀನಿ. ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಒಗ್ಗರಣೆ ಕೊಟ್ಟರೆ ಒಳ್ಳೆ ಟೇಸ್ಟ್ ಅಂತ ಹೇಳೋದಕ್ಕಿಂತ ಏನು ಹೊಟ್ಟೆ ತುಂಬ ಊಟ ಮಾಡುವಂತಹ ಒಂದು ಸಿಂಪಲ್ ಆಗಿರುವಂತಹ ಆಲೂಗಡ್ಡೆದು ಏನು ಪಲ್ಯ, ಕರಿ ಏನು ಬೇಕಾದರೂ ಹೇಳ್ಬೋದು, ಅದು ರೆಡಿ ಆಗ್ತಾಯಿದೆ. ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಇಲ್ಲಿ ನಾನು ಏನು ಸಾಸಿವೆ, ಜಜ್ಜಿರುವಂತಹ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಅದನ್ನು ಹಾಕಿ ಒಗ್ಗರಣೆ ಹಾಕೋತಾ ಇದ್ದೀನಿ ಇಲ್ಲಿ. ಇವಾಗ ಫೈನಲಾಗಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ರೆಡಿ ಆಗುತ್ತೆ. ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಯಾರಿಗೂ ಗೊತ್ತಿಲ್ಲದಿರೋದೇನಲ್ಲ. ಬಟ್ ನಾನು ನನ್ನ ಮನೇಲಿ ಇವತ್ತು ಏನು ಮಾಡಿರೋದು ಅಂತೇಳಿ ಅಷ್ಟೇ ಶೇರ್ ಮಾಡಿರೋದಷ್ಟೇ. ಏನು ಇದು ಕೆಲವರು ಅನ್ಕೋಬೋದು ಇದು ನಮ್ಗೆ ಗೊತ್ತಿಲ್ವಂದ್ರೆ ಆಲೂಗಡ್ಡೆ ಬಾಜಿ ಅಂತೆಲ್ಲ ಹೇಳ್ತಾರೆ. ಬಟ್ ಬಾಜಿ ಈ ಥರ ಮಾಡೋದಂತೂ ಅಲ್ವೇ ಅಲ್ಲ. ಬಾಜಿ ಈ ಥರ ಮಾಡೋದಲ್ಲ. ಬಾಜಿ ಮಾಡೋ ಮೆಥಡೇ ಬೇರೆ. ಕೆಲವರು ಈಸಿ ಆಗಲಿ ಅಂಥೇಳಿ ಈ ಥರ ಮಾಡ್ಕೋತಾರೆ ಅಷ್ಟೇ. ಬಟ್ ಇದು ಬಾಜಿ ಅಂತೂ ಅಲ್ವೇ ಅಲ್ಲ. ಸೊ ಇವತ್ತು ನೋಡಿ, ಇವತ್ತು ನಾನು ಮಧ್ಯಾಹ್ನದ ಲಂಚಿಗೆ ಬಾಯ್ಲ್ಡ್ ರೈಸೇನು ಆಲೂಗಡ್ಡೆದು ಏನು ಪಲ್ಯ ಥರ ಮಾಡ್ಕೊಂಡಿದ್ದೀನಲ್ವ, ಅದು ಸ್ವಲ್ಪ ನಾನು ತೆಳುವಾಗಿಯೇ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಊಟದ ಜೊತೆ ತಿನ್ನೋದಲ್ವ, ಹಾಗಾಗಿ ಸ್ವಲ್ಪ ತೆಳು ಮಾಡ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಒಳ್ಳೆ ಮಾವಿನಕಾಯಿ ಅಲ್ಲ, ಮಾವಿನ ಹಣ್ಣು ಏನು ಒಳ್ಳೇದು ಅಂತ ಹೇಳೋಕ್ಕಾಗಲ್ಲ. ನಾನು ಅದೇ ಹೇಳಿದ್ನಲ್ಲ, ಜಾಸ್ತಿ ಏನು ಸ್ವೀಟ್ ಏನಿಲ್ಲ, ಸ್ವಲ್ಪ ಸಪ್ಪೆನೇ ಇದೆ. ಸಿಕ್ಕಿಲ್ಲ. ಒಬ್ಬರು ನಿನ್ನೆ ಕಮೆಂಟ್ ಮಾಡಿ ಹೇಳಿದರು ಮೇಲ್ ಸಿಗುತ್ತೆ ಅಂತೇಳಿ. ಅದೇ ಹಸ್ಬೆಂಡು ಹೇಳಿರೋದು, ಇನ್ನು ಸ್ವಲ್ಪ ಟೈಮ್ ಹೋಗಲಿ ಆವಾಗ ಚೆನ್ನಾಗಿರೋದು ಬರುತ್ತೆ ಅಂತೇಳಿ. ಇವಾಗ ಸ್ಟಾರ್ಟಿಂಗ್ ಅಲ್ವಾ, ಅಷ್ಟೊಂದು ಚೆನ್ನಾಗಿರೋದು ಬರಲ್ಲ, ಆಮೇಲೆ ಚೆನ್ನಾಗಿರೋದು ಬರುತ್ತೆ ಅಂತೇಳಿ. ಸೊ ಇವತ್ತು ನಂದು ಮಧ್ಯಾಹ್ನ ಲಂಚೆಲ್ಲ ಆಗಿ ಸ್ವಲ್ಪ ಹೊತ್ತು ಮಲಗಿ ಎಲ್ಲ ಎದ್ದಿದ್ದೀನಿ. ಇವಾಗ ನನ್ನ ಮಗಳು ಅಷ್ಟೊತ್ತಿಗೆ ಬಂದಿದ್ದಾಳೆ ಮದ್ರಸಕ್ಕೆ ಹೋಗೋದಕ್ಕೆ ಅಂತೇಳಿ. ಇವಳಿಗಂತೂ ಬರೀ ಅದೇ ಕೆಲಸ ಆಗಿಬಿಟ್ಟಿದೆ. ಅಮ್ಮನ ಮನೆ ಹೋಗೋದು, ಇಲ್ಲಿಗೆ ಬರೋದು ಈ ಬಿಸಿಲಲ್ಲಿ. ನೋಡಿ ಯಾವ ಥರ ಬಿಡಿದಾಳೆ ಅಂತೇಳಿ. ತಿನ್ನೋದಂತೂ ಕಮ್ಮಿ, ಬರೀ ಆಟ ಅಂದರೆ ಎನಿ ಟೈಮ್ ಆಟ ಆಡ್ತಾನೇ ಇರ್ತಾಳೆ. ಹೊಟ್ಟೆಗಂತೂ ಏನು ಬೇಡವೇ ಬೇಡ ಅವಳಿಗೆ, ಆ ಥರ ಅವಳು.
ದೊಡ್ಡವಳಂತೂ ಬರೋದೇ ಇಲ್ಲ, ಅಲ್ಲಿದ್ದರೆ ಅಲ್ಲೇ ಇರ್ತಾಳೆ, ಇಲ್ಲಿದ್ರೆ ಇಲ್ಲೇ ಇರ್ತಾಳೆ, ಇಲ್ಲಂತೂ ಇರೋದೇ ಇಲ್ಲ, ಅಲ್ಲೇ ಇರೋದು. ಸೊ ಇವಳಂತೂ ಒಂದು ಸಲ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಮಾಡ್ತಾನೆ ಇರ್ತಾಳೆ. ಇವಾಗ ನೋಡಿ ಯಾವ ಥರ ರೆಡಿಯಾಗಿ ಹೋಗ್ತಾ ಇದ್ದಾಳೆ ಅಂತೇಳಿ ಅರಬಿಗೆ. ಇವಳಿಗೆ ಪ್ರಾಪರಾಗಿ ರೆಡಿಯಾಗಿ ಹೋಗಬೇಕು. ಪೌಡರ್, ಆಮೇಲೆ ಏನು ಪರ್ಫ್ಯೂಮ್ ಈ ಥರದ್ದೆಲ್ಲ ಹಾಕಿ ಚೆನ್ನಾಗಿ ಕ್ಲೀನಾಗಿ ರೆಡಿಯಾಗಿ ಸ್ನಾನ ಎಲ್ಲ ಮಾಡಿಕೊಂಡೇ ಹೊರಡೋದು ಇವಳು ಯಾವಾಗಲೂ. ಸೊ ಇವಾಗ ಅವಳು ಮದ್ರಸಕ್ಕೆಲ್ಲ ಹೋದ್ಲು. ಇದು ಸಾಯಂಕಾಲ ನಮ್ಮ ಪಕ್ಕದ ಮನೆಯವರು ಉಪ್ಪಿನಕಾಯಿ ಹಾಕಿದ್ರು. ಇವಾಗಲೇ ನೋಡಿದರೆ ಬಾಯಲ್ಲಿ ನೀರು ಬರ್ತಾ ಇದೆ, ಅಷ್ಟೊಂದು ಟೇಸ್ಟಿ ಆಗಿಬಿಟ್ಟಿತ್ತು. ಸೊ ಬಟ್ ನಿನ್ನೆ ಹಾಕಿದ್ದಷ್ಟೇ ಅಲ್ವಾ, ನಾಳೆ ತಿನ್ನಿ, ಅವಾಗ ಕರೆಕ್ಟಾಗಿ ಏನು ಉಪ್ಪು ಖಾರ ಎಲ್ಲ ಹೇಳ್ಕೊಂಡಿರುತ್ತೆ ಅಂತ ಹೇಳಿದರು. ಬಟ್ ನನಗೆ ಅಂತೂ ಸಬೂರಿತ್ತಿಲ್ಲ, ಆವಾಗಲೇ ತಿಂದ್ಬಿಟ್ಟೆ. ಸೊ ಹಾಗೆಯೇ ಈ ಚಿಕ್ಕ ಚಿಕ್ಕ ಆರೆಂಜ್ ಬರುತ್ತಲ್ವ, ನಾವು ಇದಕ್ಕೆ ಚುತ್ತುಪುಳಿ ಅಂತ ಹೇಳ್ತೀವಿ. ಇದಕ್ಕೆ ಏನಂತಾರೋ ಆರೆಂಜ್ ಏನು ಅಂತೇಳಿ ಗೊತ್ತಿಲ್ಲ, ಆರೆಂಜೇ, ನಾವು ಚುತ್ತುಪುಳಿ ಅಂತ ಹೇಳ್ತೀವಿ. ಇದಕ್ಕೆ ನಾವು ಸ್ಕೂಲಿಗೆ ಹೋಗ್ತಾ ಇದ್ದಾಗ, ಕಾಲೇಜಿಗೆ ಹೋಗ್ತಾ ಇದ್ದಾಗ ಅಲ್ಲಿ ಈ ಥರ ಗೂಡಂಗಡಿಗಳಿರುತ್ತಲ್ವ, ಅಲ್ಲಿ ನಮಗೆ ಈ ಥರ ಚುತ್ತುಪುಳಿಗೆ ಈ ಥರ ಉಪ್ಪಿನಕಾಯಿ ಹಾಕಿ ಕೊಡ್ತಾಯಿದ್ರು. ನೆನೆಸ್ಕೊಂಡ್ರೆ ಇವಾಗಲೇ ಬಾಯಲ್ಲಿ ನೀರು ಬರ್ತಾ ಇದೆ, ಅಷ್ಟೊಂದು ಯಮ್ಮಿ ಆಗುತ್ತೆ. ಸೊ ನಾನು ಅದನ್ನೇ ಇಲ್ಲಿ ಮಾಡ್ತಾಯಿದ್ದೀನಿ. ನಾವು ಸ್ಕೂಲಿಗೆ ಹೋಗ್ತಾ ಇದ್ದಾಗ 1 ರೂಪಾಯಿಗೆ 2 ಸಿಗ್ತಾ ಇತ್ತು ಈ ಥರದ್ದು. ಬಟ್ ಏನು ಹಳೆ ಮೆಮೊರೀಸಲ್ಲಿ ಇವಾಗ ನೆನೆಸ್ಕೊಳ್ತಾ ಹೋದರೆ, ಹೇಳ್ತಾ ಹೋದರೆ ಮುಗಿಯೋದೇ ಇಲ್ಲ. ಸೊ ಇದು ನೆಕ್ಸ್ಟ್ ಡೇ, ನಂತರ ನಾನು ವೀಡಿಯೋಸ್ ಮಾಡಿಲ್ಲ. ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ. ನಾನು ಬೆಳಿಗ್ಗೆ ಜಾಸ್ತಿಯಾಗಿ ತುಂಬಾ ಸೆಕೆ ಆಗುತ್ತೆ ಅಂಥೇಳಿ ಏನು ಕೋಲ್ಡ್ ನೀರೇ ಕುಡಿಯೋದು. ಬಟ್ ಇವತ್ತಿಂದ ಏನು ಬೆಳಿಗ್ಗೆ ಟೈಮಲ್ಲಿ, ಇವತ್ತಿನಂತಲ್ಲ 3-4 ಡೇಸ್ ಆಯಿತು, ಬೆಳಿಗ್ಗೆ ಟೈಮಲ್ಲಿ ಬಿಸಿನೀರು ಕುಡಿಯೋಣ ಅಂಥೇಳಿ ಅದಕ್ಕೆ ಏನು ಕ್ಯಾಟಲ್ ಇದೆಯಲ್ವ ಅದು ಕೆಳಗಡೆ ಇಟ್ಬಿಟ್ಟಿದ್ದೀನಿ. ಇಲ್ಲಾಂದರೆ ಇದನ್ನು ಫ್ರಿಡ್ಜ್ ಮೇಲೆ ಇಟ್ಟಿದ್ದೆ, ಯೂಸ್ ಆಗ್ತಾನೇ ಇತ್ತಿಲ್ಲ ನನಗೆ. ಬಟ್ ಇವಾಗ ಏನು ಯೂಸ್ ಮಾಡೋಣ ಅಂಥೇಳಿ ಡೈಲಿ ಏನು ಸ್ವಲ್ಪ ನೀರು ಕುಡಿಯೋದಾದರೆ ಸ್ವಲ್ಪ ಬಿಸಿನೀರು ಕುಡಿಯೋಣ ಅಂಥೇಳಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನಗೆ ನಂದು ನೆನೆಸ್ಕೊಳ್ಳುವಾಗ ನನಗೇ ನಗು ಬರುತ್ತೆ. 1 ದಿವಸ 2 ದಿವಸ 3 ದಿವಸ ಮಾಡ್ಕೋತೀನಿ, ಆಮೇಲೆ ಬಿಡ್ತೀನಿ ಆ ಥರ. ಸೊ ನೋಡೋಣ ಇದನ್ನು ಎಷ್ಟು ದಿವಸ ತನಕ ಕಂಟಿನ್ಯೂ ಮಾಡ್ತೀನಿ ಅಂಥೇಳಿ. ಸೊ ಇವಾಗ ಒಳ್ಳೆ ಬಿಸಿ ಬಿಸಿ ನೀರನ್ನು ಕುಡಿಯೋಣ ಅಂಥೇಳಿ 1 ಕಪ್ಪಿಗೆ ಫುಲ್ಲಾಗಿ ಬಿಸಿನೀರನ್ನು ಹಾಕ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಅನ್ಕೋತೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತೇಳಿ. ಪ್ಲೀಸ್ ನಮ್ಮ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ 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 ಫ್ರೆಂಡ್ಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ 1000 ಸಬ್ಸ್ಕ್ರೈಬರ್ಸ್ ಆದ್ರೂ ಕಂಪ್ಲೀಟ್ ಆಗೋದಕ್ಕೆ ಏನು ಕೈ ಜೋಡಿಸಿ ಅಂತ ಹೇಳ್ತಾ ಇದ್ದೀನಿ. ನನ್ನ ಜೊತೆ ನನಗೆ ತುಂಬ ಆಸೆ ಇದೆ 1K ಸಬ್ಸ್ಕ್ರೈಬರ್ಸ್ ನೋಡಬೇಕು ಅಂತೇಳಿ. ಪ್ಲೀಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.